ಎಲ್ಲರಿಗೆ ನಮಸ್ಕಾರ. ಇವತ್ತು ಪುಳಿ ಮುಂಚಿ ಒಂದು ಪಣ್ಣ ಉಪ್ಪರಿ ಮಾಡಿ ತೋರಿಸ್ತೇನೆ. ಅಳಂಬೆದ್ದು. ಯಾವ್ದ್ರದ್ದು? ಅಳಂಬೆ. ಅಳಂಬೆ ನಮ್ಮದು GSB ನಾವ್ ಹೇಳುದು. ಅಣಬೆ, ಕಲ್ಲಣಬೆ, ಟೆಂಡರ್ ಮಶ್ರೂಮ್ಸ್. ಅದ್ರದ್ದು ಇವತ್ತು ಪುಳಿ ಮುಂಚಿ ಮಾಡುದು ಪಣ್ಣ ಉಪ್ಪರಿ ಅಂತ ಹೇಳ್ತೇವೆ. ಹಾಗೆ ಒಂದು ಅಂಬಟ್ ಮಾಡಿ ಅಮ್ಮನ ಜೊತೆ ಬ್ಲಾಗ್ ಮಾಡಿ ಬಂದಾಯ್ತು. ಇವತ್ತು ದೊಡ್ಡಮ್ಮನ ಜೊತೆ ಒಂದು ಬ್ಲಾಗ್. ಪುಳಿ ಮುಂಚಿ ಇವರು ಬಾರಿ ಸೂಪರ್ ಆಗಿ ಮಾಡ್ತಾರೆ. ನಮ್ಮ ಬದ್ದ ಪಟಿನೆ ಮಾವ ದೊಡ್ಡಮ್ಮ ಆಯ್ತು. ಅವ್ರು ಇರ್ಲಿಲ್ಲ, ಮುಲ್ಕಿಗೆ ಹೋಗಿದ್ರು. 15 ದಿನ ಇರ್ಲಿಲ್ಲ ಅಲ್ಲ. ಮುಲ್ಕಿಯಲ್ಲಿ ಅವ್ರದ್ದು ಯಾರ್ದದ್ದು ಮದುವೆ ಎಲ್ಲ ಇದ್ದದ್ದು? ಚಿಕ್ಕಮ್ಮನ ಮಗಳ ಮಗಳಿಗೆ. ಚಿಕ್ಕಮ್ಮನ ಮೊಮ್ಮಗಳಿಗೆ ಮದುವೆ ಇತ್ತು. ಹಾಗೆ ಅವರು ಮುಲ್ಕಿಯಲ್ಲಿ ಇದ್ರು. ಮತ್ತೆ ಅಪರೂಪಕ್ಕೆ ಒಂದೊಂದ್ಸಲ ಬರ್ತಾರೆ, 1-2 ದಿನ ಇಲ್ಲಿ ಕೂತ್ಕೊಂಡು ಹೋಗ್ತಾರೆ ಮಕ್ಕಳ ಜೊತೆ. ರಜೆ ಇತ್ತಲ್ಲ. ಮತ್ತೆ ಜಾಸ್ತಿ ಕುತ್ಕೊಳ್ಳೋದಿಲ್ಲ ಇವರು. ಮಕ್ಕಳು ಟಿವಿ ಕೊಡುದಿಲ್ಲ ಮಾರೆ ನೋಡ್ಲಿಕ್ಕೆ. ಪಾಪ ಇವರಿಗೆ ಸೀರಿಯಲ್ ನೋಡ್ಲಿಕ್ಕೆ, ಅವರಿಗೆ ಕಾರ್ಟೂನ್ ನೋಡ್ಲಿಕ್ಕೆ. ಹಾಗೆ ಮೊದ್ಲಿಗೆ ಗ್ಯಾಸ್ ಹಚ್ಬೇಕು. ಲೈಟರ್ ಎಲ್ಲಿ ಉಂಟು? ಇಲ್ಲಿ ಉಂಟು. ದೊಡ್ಡದ್ರಲ್ಲಿ ಇಡುವ, ಅದ್ರಲ್ಲಿ ಇಡುವ. ಸುಮಾರು ರೆಗ್ಯುಲೇಟರ್ ಆನ್ ಮಾಡಬೇಕು. ರೆಗ್ಯುಲೇಟರ್ ಇಡಿ ಇಡಿ. ಸ್ವಲ್ಪ ಸ್ವಲ್ಪ ನಿಲ್ಲಿ, ಬಿಸಿ ಆಗ್ಲಿ. ಮಣ್ಣಿದ್ದು ಪಾತ್ರೆ ಎಲ್ಲ ಸ್ವಲ್ಪ ಹೀಟ್ ಆಗ್ಬೇಕು. ಏನಕ್ಕ ಪೇಸ್ನ ರುಕ್ಕದೆ. ಮಳೆಗಾಲದಲ್ಲಿ ದೊಂಡ್ರಂಗಡಿಯಲ್ಲಿ ನಾವಿರುವಾಗ ಏನಿಲ್ಲ ಅಲ್ಲ, ನೀರುಳ್ಳಿ ಕಟ್ ಮಾಡಿ ಇಟ್ಟೋಗುದು. ಈಗ ಹೋಗಿ ನಾವು ಅಣಬೆ ತರ್ತೇನೆ ಹೇಳುದು, ಅಂಬಟ್ಟು ಮಾಡುದು, ಇಲ್ಲ ಪಣ್ಣ ಉಪ್ಪರಿ ಮಾಡುದು. ಹೌದು, ಅಷ್ಟು ಸಹ ಸಿಕ್ತಿತ್ತು. ಮನೆ ಹತ್ರವೇ ಒಂದು ಗುಡ್ಡೆ ಪಾಡಿ ಅಲ್ಲ. ಹಾಗೆ ಗುಡುಗು ಬರುವಾಗ ಆಗ್ತದೆ ಒಂದು ಅಣಬೆ, ಗುಡುಗುಡಳಂಬೆ ಅಂತ ಹೇಳ್ತೇವೆ. ಹಾಗೆ ಮತ್ತೆ ಗೊಬ್ಬರದ ಮೂಟೆ ಎಲ್ಲ ಆಗ್ತಿತ್ತಲ್ಲ, ಗೊಬ್ಬರದ ಮೊಟ್ಟೆ. ಗೊಬ್ಬರ ಎಲ್ಲ ರಾಶಿ ಹಾಕಿರ್ತಾರಲ್ಲ ಹಟ್ಟಿ ಇದ್ದದೆಲ್ಲ ಬೇಸಾಯಕ್ಕೆ. ಆ ಗೊಬ್ಬರದ ಮುಟ್ಟೆ ಎಲ್ಲ ಮಾಡಿ ಇಡ್ತಾರೆ. ಅದ್ರಲ್ಲಿ ಸಹ ಆಗ್ತಿತ್ತು ಅಣಬೆ. ಆದ್ರೆ ಕೆಲವೆಲ್ಲ ಹೌದು, ಕೆಲವೆಲ್ಲ ವಿಷದ್ದು ಇರ್ತದಲ್ಲ. ಅದೆಲ್ಲ ನೋಡಿ ಯಾರಾದ್ರೂ ತಿಳಿದವರ ಹತ್ರ ಇದ್ರೆ ಅದನ್ನು ಬೆಳೆಸಿ ಮತ್ತೆ ತಿನ್ಬಹುದು. ಹಾಗೆ ಈಗ ಮೊದ್ಲಿಗೆ ಕೊಬ್ಬರಿ ಎಣ್ಣೆ ಹಾಕಿದ್ದಾರೆ ಪುಳಿ ಮುಂಚಿಗೆ. ನೀವು ಹೇಳ್ಬೇಕು, ನೀವು ಮಾತಾಡ್ಬೇಕು. ನೀವು ಮಾತಾಡುದೇ ಇಲ್ಲ. ಕೊಬ್ಬರಿ ಎಣ್ಣೆ ಹಾಕಿದ್ದೇನೆ. ಮತ್ತೆ ಅದು ಸ್ವಲ್ಪ ಕಾಯ್ದ ಮೇಲೆ ನೀರುಳ್ಳಿ ಹಾಕ್ಬೇಕು. ಹೌದು, ಒಂದು 3 ನೀರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಟಿದ್ದೇವೆ. ನೀರುಳ್ಳಿ ಹಾಕಿ ಸರಿ ಕೆಂಪಾಗುವವರೆಗೆ ಫ್ರೈ ಮಾಡಬೇಕು. ಇದು ಸ್ವಲ್ಪ ಕೆಂಪಾಗುವಾಗ ಸ್ವಲ್ಪ ಒಂದು ಇಂಗು ನೀರು ಮತ್ತೆ ಅದು ನೀವು ಹಾಕುವಾಗ ಹೇಳಿ, ಹಾಕುವಾಗ ತೋರಿಸಿದ್ರೆ ಸಾಕು. ಒಳ್ಳೇದಾಗ್ತದೆ. ಹೌದು, ಸ್ವಲ್ಪ ಕೆಂಪಾಗುವ ತನಕ ಹುರಿದ್ರೆ ಆಯ್ತು. ಹೌದು, ಇದಲ್ಲ ಸಣ್ಣದಾಗಿದೆ ಹೆಚ್ಚಿದ ನೀರುಳ್ಳಿ, ಒಳ್ಳೇದಾಗಿದೆ, ಬೇಗ ಕಾಯ್ತದೆ. ಹೌದು, ಅದು ನಾನಲ್ಲ ಹೆಚ್ಚಿದ್ದು, ಅದು ಚಾಪರ್ ಅಲ್ಲಿ ಹಾಕಿದ್ದು. ಚಾಪರ್ ಅಲ್ಲಿ ಹಾಕಿ ಹೆಚ್ಚಿ ತಂದದ್ದು. ರಪ್ಪ ಆಗ್ತದಲ್ಲ ಒಮ್ಮೆ. ಹಾಗೆ ನಂಗೆ ಸ್ವಲ್ಪ ದೊಡ್ಡಮ್ಮನ ಹತ್ರ ಜಾಸ್ತಿ ಸಲಿಗೆ, ಸಣ್ಣದಿಂದ ಸಹ. ವಸಂತಿ ಸಣ್ಣದಿಂದ ನೋಡಿದ್ದೆ ಅವಳು ನನ್ನನ್ನು, ನಾನು ಅವಳನ್ನು ನೋಡಿದ್ದು. 1 ವರ್ಷದ ನಂತರ ಅವಳ ತಾಯಿ ನನ್ನ ಹತ್ರ ಬಿಟ್ಟು ಎಲ್ಲಿಯಾದ್ರೂ ಪೇಟೆಗೆ ಅಲ್ಲಿ ಹೋಗ್ಲಿಕ್ಕೆ ಇದ್ರೆ ಹೋಗಿ ಬರ್ತಿದ್ರು. ಹೌದು, ನಿದ್ದೆ ಮಾಡಿದ್ರು ಇಡೀ ದಿವಸ. 2-3 ಗಂಟೆ ಆದ್ರೂ ಹೇಳುದಿಲ್ಲ. ಮತ್ತೆ ಎಬ್ಬಿಸಿ ಅವಳನ್ನು ಬೋಳು ಕುಡಿಸುವುದು. ಬೋಳು ತಿನ್ನುವುದು, ಮಣ್ಣಿ ಸರಿ ಮಾಡಿ ತಿನ್ನಿಸುದಿತ್ತು. ಮತ್ತೆ ನಿಮ್ಮ ತಾಯಿ ಮನೆಗೆ ಸಹ ನನ್ನ 1 ವಾರ ಕರ್ಕೊಂಡು ಹೋಗಿದ್ದೀರಲ್ಲ? 1.5 ವರ್ಷ ಆಗಿದೆ. ಅದೇ 1 ವಾರ ಕುತ್ಕೊಳ್ಲಿಕ್ಕೆ ಹೋಗುವಾಗ ಅಲ್ಲಿ ಇವಳು ಮತ್ತೆ 2-3 ದಿವಸದೊಳಗೆ ಕುತ್ಕೊಳ್ಳಿಕ್ಕೆ ಕೇಳಲಿಲ್ಲ. ಮತ್ತೆ 2-3 ದಿವಸ ನಿಂತು ಬಂದದ್ದು ನಾವು. ಹೌದು ಅಲ್ಲ. ಅಡಿಗೆ ಒಳ್ಳೆ ಮಾಡ್ತಾರೆ ವಸಂತಮ್ಮಂದು. ಉಪ್ಪಿನಕಾಯಿ ಅಂದ್ರೆ ಉಪ್ಪಿನಕಾಯಿ ಮಾತ್ರ ಭಾರಿ ಡಿಮಾಂಡ್. ಇವರು ಉಪ್ಪಿನಕಾಯಿಗೆ ಸೂಪರ್ ಮಾಡ್ತಾರೆ. ಹೌದು, ಎಲ್ಲ ರಿಲೇಟಿವ್ಸ್ ಬಂದು ಹಿಡ್ಕೊಂಡು ಹೋಗ್ತಿದ್ರು. ಸಣ್ಣ ಸಣ್ಣ ಮಿಡಿ, ಅದು ಅಪ್ಪೆ ಮಿಡಿ ಆಗಿರ್ತದಲ್ಲ, ಸಣ್ಣ ಸಣ್ಣ ಮಾವಿನಕಾಯಿದು ಮಿಡಿದ್ದು ಉಪ್ಪಿನಕಾಯಿ ಭಾರಿ ಸೂಪರ್ ಆಗ್ತಿತ್ತು. ಅದಂದ್ರೆ ರುಬ್ಬುವ ಕಲ್ಲಲ್ಲಿ ಮಸಾಲೆ ಎಲ್ಲ ಕಡ್ದು ಮಾಡುದು. ದೊಡ್ಡಪ್ಪ ಚಂದ ಅದು ರುಬ್ಬುವ ಮಸಾಲೆ, ಇದ್ರಲ್ಲಿ ಕಲ್ಲಲ್ಲಿ ಮಸಾಲೆ ಕಡ್ದು ಉಪ್ಪಿನಕಾಯಿ ಇಬ್ಬರು ಚಂದ ಮಾಡಿ ಸೂಪರ್ ಆಗ್ತಿತ್ತು ಉಪ್ಪಿನಕಾಯಿ. ಈಗ ಅದು ಉಪ್ಪಿನಕಾಯಿ ಇದ್ದು ಇದೇ ಇಲ್ಲ ಎಲ್ಲ. ಈಗ ನಮ್ಗೆ ಮಾಡ್ಲಿಕ್ಕೆ ಸಹ ಕೊಡುದಿಲ್ಲ. ಹೌದು, ಪ್ರಾಯ ಆಯ್ತಲ್ಲ. ಪ್ರಾಯ ಆಗುದಲ್ಲ, ಪ್ರಾಯ ಹೋಗುದಂತೆ ಅಪ್ಪ ಹೇಳ್ತಾರೆ. ಹೌದು, ಅದೌದು. ಅಪ್ಪ ಯಾವಾಗ್ಲೂ ಹೇಳ್ತಾರೆ ಪ್ರಾಯ ಹೋಗುದು. ಇದು ನನಗೆ ಜೋಕ್ಸ್ ಆಗುವಂತೆ. ಮತ್ತೆ ಹೋದಲ್ಲೆಲ್ಲ ಕೇಳ್ತಾರಲ್ಲ ನಿಮ್ಗೆ ಈಗ ಅಕ್ಕಿನಿಸುವ ಸರಿ. ನಮ್ಮ ಮೊನ್ನೆ ಮುಲ್ಕಿಗೆ ಮದುವೆ ಹೋಗಿದೆ. ಬಾಂಬೆ ಅವರು
2-3 ಜನ ಕೇಳಿದ್ರು, ನೀವು ಕಿಣಿಸ್ಕೊಳ್ತೀರಿ ಅಂದ್ರೆ ನಿಮ್ಗೆ ಗುರ್ತವ, ನೀವು ಅದ್ರಲ್ಲಿ ಇದ್ದೀರಿ ಅಂತ ಕೇಳಿದ್ರು. ಹೌದು, ನನ್ನ ಮೈದುನನ ಮಗಳು ಅವಳು ಅವಳ ಮೈಕೋನ್ ಉಂಟು. ಮೈದುನನ ಮಗಳು ಕಿಣಿಸ್ಕೊಳ್ತಾರೆ, ತುಂಬಾ ಒಳ್ಳೆ ಅಡಿಗೆ ಮಾಡ್ತಾಳೆ. ಒಬ್ಳೆ ಒಂದು 100 ಜನಕ್ಕೆ ಆದ್ರೆ ಅಡಿಗೆ ಮಾಡ್ತಾಳೆ ಈಗ ಹೋಟ್ಲಲ್ಲಿ ಅಂತ ಹೇಳಿದ್ದೇನೆ. ದಿವಸಕ್ಕೆ ಒಂದು ತರ ಬೇರೆ ಬೇರೆ ಐಟಮ್ ಮಾಡ್ತಾಳೆ. ಹೌದು, ಒಂದೇ ಲೆಕ್ಕದ್ದು. ಕೆಲವು ಹೋಟ್ಲಲ್ಲಿ ಅದು ಮಾಡಿದ್ದೇ ಮಾಡ್ತಾರಲ್ಲ, ಇವಳು ಹಾಗೆ ಅಲ್ಲ, ಸಾರು ಬೇರೆ 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 ಸಾರು. ಹೌದು, ಅಂದ್ರೆ ನಮ್ಮ ಹೋಟ್ಲಲ್ಲಿ ನಾವು ಹುರುಳಿದ್ದು ಸಾರು ಕರಿ ಮಾಡ್ತೇವೆ, ಹುರುಳಿ ಕುಡು ಸಾರು ಕರಿ ಹೇಳ್ತೇವೆ, ಅಳಸಂಡೆ ಬೀಜ, ಬೊಗಡೆ ಕಾಳು, ಮತ್ತೆ ಬಿರಿಂಡಿ ಸಾರು ಕರಿ, ಇದು ಎಂತ ಪುನರ್ಪುಳಿ ಕೋಕಮ್ಮ ಅದ್ರದ್ದು ಮಾಡ್ತೇವೆ, ಟೊಮೆಟೊ ಸಾರು ಮಾಡ್ತೇವೆ. ಅಷ್ಟು 100 ಜನದ ಅಡಿಗೆ ಅವಳು ಒಬ್ಳೆ ಮಾಡ್ತಾಳ ಅಂತ ಕೇಳ್ತಾರೆ ನನಗೆ. ಹೌದು, ಗ್ರೇಟ್ ಆಗ್ಬಹುದು. ಪುರಾತನಲ್ಲಿ ನಿಮ್ಗೆ ಮಕ್ಕ ನಂಗೆ ಹೇಗೆ ಇನ್ನು ನಾನು ಫುಲ್ ಕಪ್ಪು ಎಲ್ಲ ಕಟ್ಟಿಕೊಂಡು ಹೋಗ್ಬೇಕಂತ ಅಲ್ಲ, ದೃಷ್ಟಿಯಾಗಿ. ಹೌದು, ಒಂದ್ ಸ್ವಲ್ಪ ದಿಷ್ಟಿ. ಹೌದು, ಒಂದುಂಟು ಎರಡುಂಟು, ಕೈಯಲ್ಲಿ ಕಾಲಲ್ಲಿ ಒಂದು ದಿಷ್ಟಿ ತರ ಹಾಕ್ಬೇಕು, ಕಪ್ಪು ಬಳಿದ್ದು. ಈರುಳ್ಳಿ ಈಗ ಕೆಂಪಾಗಿದೆ. 2-3 ಚಮಚ ಸಾಕು. ಇದು ಘಾಟಿ ಮೆಣಸು ಒಣಗಿಸಿ ಪುಡಿ ಮಾಡಿ ಇಟ್ಟದ್ದು, ಬಿಸಿಲಿಗೆ ಚಂದ ಒಳ್ಳೇದಾಗ್ತದೆ. ಹೌದು, ಬೇಕಾದ್ರೆ ಸ್ವಲ್ಪ ಹಾಕುವ, ಹಾಕಿ ಸ್ವಲ್ಪ. ಖಾರ ಇರುದಿಲ್ಲ ಅಷ್ಟು, ಕಲರ್ ಒಳ್ಳೆ ಬರ್ತದೆ. ಸಾಕು. 5 ಸ್ಪೂನ್ ಅಷ್ಟು ಮೆಣಸಿನ ಹುಡಿ ಹಾಕಿದ್ದೇವೆ, ಅಂಗಡಿದ್ದು ತಗೊಳ್ಳೋದಕ್ಕಿಂತ. ಅಂದ್ರೆ ಮಿಕ್ಸ್ ಎಲ್ಲ ಇರ್ತದಲ್ಲ, ಬೇಸಿಗೆಯಲ್ಲಿ ಒಂದು 5 kg ಹಿಂಗ ಹಾಕ್ತೇನೆ. ಹಿಂಗಿನ ನೋಡಿ, ಅದು ವಾಯ್ ಅಲ್ಲ, ಸ್ವಲ್ಪ ಹಿಂಗಿನ ನೋಡಿ ಹಾಕಿದ್ರೆ ಒಳ್ಳೇದಾಗ್ತದೆ. ಎಣ್ಣೆ ಬೇಕಾ? ಬೇಕಾದ್ರೆ ಸ್ವಲ್ಪ ಹಾಕುವ. ಅದು ಎಲ್ಲ ಮೆಣಸಿನ ಹುಡಿ ಆಗುವಾಗ ಎಲ್ಲ ಹೋಯ್ತು ಎಣ್ಣೆ. ಹೌದು, ಸ್ವಲ್ಪ ಹಾಕಿ. ಹುಣಸೆ ಹುಳಿ ನೀರನ್ನು ಇದೊಂದು ಉಗುರು ಬೆಚ್ಚ ನೀರಲ್ಲಿ ಹುಣಸೆ ಹುಳಿ ಒಂದು ನೆಲ್ಲಿಕಾಯಿ ಗಾತ್ರದಷ್ಟು ಕಿವುಚಿ ಇಟ್ಟದ್ದು. ಹುಣಸೆ ಹುಳಿ ನೀರು ಹಾಕಿ ಆಯ್ತು. ಇವಾಗ ಗ್ರೇವಿ ಯಾವ ರೀತಿ ಆಗಿದೆ ನೋಡಿ. ಅದು ಬೇಯಬೇಕಲ್ಲ, ಸ್ವಲ್ಪ ತೆಳು ಮಾಡಿದ್ರೆ ಅದು ಬೇಯುವಾಗ ಸರಿ ಆಗ್ತದೆ. ಉಪ್ಪು ಹಾಕ್ಬೇಕು ಇನ್ನು, ರುಚಿಗೆ ತಕ್ಕ ಉಪ್ಪು. ನೀರು ದೋಸೆಗೆ ಮಾತ್ರ ಬಾರಿ ಫಸ್ಟ್ ಕ್ಲಾಸ್ ಆಗ್ತದಲ್ಲ. ದೋಸೆ, ಉದ್ದಿನ ದೋಸೆ, ಹೌದು, ದೋಸೆಗೆಲ್ಲ ಒಳ್ಳೇದಾಗ್ತದೆ. ಊಟಕ್ಕೆ ಸಹ ಒಳ್ಳೇದಾಗ್ತದೆ. ಕುಚ್ಚಲಕ್ಕಿ ದೋಟೆ ಹಾಕ್ತಾ ಇದ್ದೇನೆ. ಕಲ್ಲು ಅಣಬೆಯನ್ನು ಹಾಕ್ತಾ ಇದ್ದಾರೆ. ಕುದೀಲಿಕ್ಕೆ ಬಿಡ್ಬೇಕು. ಸರಿ ಕುದಿದ ಮೇಲೆ ಮತ್ತೆ ಊಟ ಮಾಡ್ಬೋದು. ಸ್ವಲ್ಪ ಒಂದು 10 ನಿಮಿಷ ಮುಚ್ಚಿಡ್ಬೇಕು, ಅವಾಗೆಲ್ಲ ಎಟ್ಕೊಳ್ತದೆ. ಅದು ಕುದಿ ಬಂದ ಮೇಲೆ ಸಣ್ಣ ಮಾಡಿ ಸ್ವಲ್ಪ ಬಿಡುದು. ಮಿಕ್ಸಿಗೆ ಬಿಡಿ. ಮತ್ತೆ ಅಣಬೆದ್ದು ರೇಟ್ ಕೇಳಿದ್ರುಂಟಲ್ಲ, ದಿನಕ್ಕೊಂದು ರೇಟ್ ಆಗಿ, ಚಿನ್ನದ ರೇಟ್ ಆಗಿ ಅಲ್ಲ. ಹೌದು. 1 ಕಿಲೋ ತಂದ್ರೆ ನಾನ್ ನಿಜ ಹೇಳ್ತೇನೆ, ನಂಗೆ ಇಡ್ಲಿ ಬೌಲಲ್ಲಿ ನಮ್ಗೆ ಸ್ವಲ್ಪ ನಾವು ಪಣ್ಣ ಉಪ್ಪರಿ ಮಾಡುದು, ಮಕ್ಕಳು ತಿನ್ನೋದಿಲ್ಲ. ಹಾಗೆ ದೊಡ್ಡವರಿಗೆ ಒಂದು 3-4 ಜನರಿಗೆ ಮಾಡ್ತಾ ಇರ್ತೇನೆ. 1 kg ತಂದ್ರೆ ಸಾಧಾರಣ ಒಂದ್ 2-3 ಸಲ ಪುಳಿ ಮುಂಚಿ ಮಾಡ್ತೇನೆ, 1 ಸಲ 2 ಸಲ ನಾನು ಅಂಬಟ್ ಮಾಡ್ತೇನೆ ಮಕ್ಕಳಿಗೋಸ್ಕರ. ಹಾಗೆ ಅದು ಹೇಗೂ ಮಂಗಳೂರು ಸೌತೆಕಾಯಿ ಹಾಕಿ ಮಾಡುದಲ್ಲ, ಸಾಕಾಗ್ತದೆ. ಮತ್ತೆ ಬಿಡಿಸುದೇ ಒಂದು ಕೆಲಸ. ಇವಾಗಂತೂ ಹೋಟ್ಲ್ ಮಾಡಿ ಪುರ್ಸೊತೆ ಇಲ್ಲ ಆಗಿದೆ. ನಾನು ಒಂದು ಬಿಡದೆ ಎಲ್ಲ ಬಿಡಿಸಿ ಹಾಕಿದ್ದೇನೆ. ಹೌದು, ನಂಗೆ ಇವಳು ಸ್ವಲ್ಪ ಬಿಡಿಸಿ ಕೊಟ್ರು. ಇವಳು ಸಣ್ಣ ಸಣ್ಣ ಅಂತ ತೆಗೆದು ಬಿಸಾಡ್ತಾಳೆ. ಹೌದೌದು, ಬಿಡ್ಸಾಡ್ತಾಳೆ. ದುಡ್ಡು ಕೊಡ್ಲಿಲ್ಲ ಬಿಸಾಡ್ಲಿಕ್ಕೆ. ಮೊನ್ನೆ ಅಣಬೆದ್ದು ಅಂಬಟ್ ಮಾಡಿದ್ದೆ, ನಮ್ಮದು ಆನಿವರ್ಸರಿ ಇತ್ತು ಮೊನ್ನೆ May 30ಗೆ. ಹಾಗೆ ಅವತ್ತು ನಮ್ಗೆ ನೀರು ದೋಸೆ ಮತ್ತೆ ಅಣಬೆ ಅಂಬಟ್. ನನ್ನ ಪತಿ ದೇವರ ಅದನ್ನ ಹಿಡ್ಕೊಂಡ್ ಬರುವಾಗ್ಲೇ ರಾತ್ರಿ 10 ಗಂಟೆ ಆಗಿದೆ. ಮತ್ತೆ ನಾನು ಕುತ್ಕೊಂಡು ಒಂದು ದೊಡ್ಡ ಬೌಲಲ್ಲಿ ಬಿಡಿಸಿದ್ದು, ಮತ್ತೆ ಉಳ್ದದ ಹಾಗೆ ಇಟ್ಟೆ. ಅದನ್ನೀಗ ದೊಡ್ಡಮ್ಮ ಚಂದ ಬಿಡಿಸಿ ಕೊಟ್ರು. ಹಾಗೆ ಒಂದು ಪುಳಿ ಮುಂಚೆ ಆಯ್ತು. ಇದು ಸ್ವಲ್ಪ ತಕೊಂಡ್ರೆ 2 ದಿವಸ ಮಾಡ್ಲಿಕ್ಕೆ ಆಗ್ತದೆ. 2-3 ದಿನ ಸಹ ಮಾಡ್ಬೋದು. ಹಾಗೆ ಇಟ್ರೆ ಎಷ್ಟೇ ದಿನ ಬರ್ಬೋದು, ಬಿಸಿ ಮಾಡ್ತಾ ಇರ್ಬೇಕು 1 ವಾರ. ಆಯ್ತು, ನಮ್ಮದು ಪುಳಿ ಮುಂಚಿ ರೆಡಿ ಆಯ್ತು. ಇನ್ನು ಊಟ ಮಾಡುದಲ್ಲ, ನೀರು ದೋಸೆ ಮಾಡ್ಲಿಲ್ಲ. ಸ್ವಲ್ಪ ಮಜ್ಜಿಗೆ ಎಲ್ಲ ಮೊಸರು ಎಲ್ಲ ಇದ್ರೆ ಒಳ್ಳೇದಾಗ್ತದೆ, ಬಾರಿ ಒಳ್ಳೇದಾಗ್ತದೆ, ಸೂಪರ್ ಆಗ್ತದೆ. ಖಾರ ಖಾರ ಅಲ್ಲ, ನೋಡುವಾಗ ಒಂಚೂರು ಟೇಸ್ಟ್ ಮಾಡುವಂತ ಆಗ್ತದೆ. ನಿಲ್ಲಿ ಇಡ್ಲಿ ಬೌಲ್ ತರ್ತಾನೆ, ಸ್ವಲ್ಪ ಸಾಕು ನಂಗೆ. 2 ತುಂಡು ಹಾಕು, ತುಂಡು ತಿನ್ಬೇಕಲ್ಲ, ಬೇಯ್ದಿದೆ ಅಂತ ಗೊತ್ತಾಗ್ಬೇಕಲ್ಲ.
ಆಹಾ. ನಾವೇ ಬಣ್ಣ ಹಾಕ್ತೇವೆ ಹೇಗಾಗಿದೆ ಅಂತ ನೋಡಿ. ನಮ್ಮ ಹಿರಿಯವ್ರದ್ದು ಎಲ್ಲ ಕೈ ರುಚಿ ನಾವು ತಿಂದು ಹೇಳಲಿಕ್ಕೆ ಎಂತ ಉಂಟು ಅದ್ರಲ್ಲಿ, ಅದು ಪರ್ಫೆಕ್ಟ್ ಆಗಿರ್ತದೆ. ಹೌದಂತೆ, ಯಾರು ಶಬ್ದ ಆಯ್ತು, ಯಾರು ಬಂದ್ರು. ಅದು ಯಾವಾಗ್ಲೂ ಪರ್ಫೆಕ್ಟ್ ಆಗೇ ಇರ್ತದೆ ಹಿರಿಯರ ಕೈ ರುಚಿ ಅಂದ್ರೆ ಅಷ್ಟೇ. ಈಗ ಅಮ್ಮನ ಮನೆಗೆ ಹೋಗಿ ಸರಿ ನುಂಗಿ ಬಂದದ್ದು ಪೆಟ್ಕಾಯಿ ಇಟ್ಟದ್ದು ಕಡುಬು ಮತ್ತೆ ಅಂಬಟ್ ಹಾಕಿ ಕೊಂತ ಮುದ್ದು ಹಾ ಬಾಳೆ ಎಲೆದು ಗಟ್ಟಿ ಮಾಡಿದ್ರಲ್ಲಿ ಅದು ಸಹ ಆಗ್ತದೆ, ಒಳ್ಳೇದಾಗ್ತದೆ. ಯಾವ ಇದಕ್ಕೆ ಸಹ ದೋಸೆಗೆ ಆಗ್ತದೆ ಇದು, ಬಾರಿ ಸೂಪರ್ ಆಗಿದೆ. ಇಡ್ಲಿಗೆ ಸಹ ಆಗ್ತದೆ, ಉಪ್ಪಿನಕಾಯಿ ಹಾಗೆ. ತುಂಬಾ ಖಾರ ಏನಾಗ್ಲಿಲ್ಲ ಅಷ್ಟು. ಘಾಟಿ ಮೆಣಸು ದೋಸೆ ಹೊತ್ತು ಮಾಪಡ ಘಾಟಿ ಮೆಣಸು ಹಾಕಿದ್ದಲ್ಲ, ಅಷ್ಟು ಖಾರ ಆಗ್ಲಿಲ್ಲ. ಹೌದು ಕುಡಿ. ಹೌದು, ಇನ್ನು ಸಾಕು ಕುಡಿತಿದ್ದು, ನಿನ್ನ ಗಟ್ಟಿ ಆಗ್ತದೆ. ಅರಿಸುವನ ಸಿಗ್ತಾನ ಸ್ವರ್ಗ ಸ್ವರ್ಗ ಸೂಪರ್ ಆಯ್ತಾ? ಹಾಗೆಯಾ? ಈಗ ಬಿಸಿ ಬಿಸಿ ಪುಳಿ ಮುಂಚಿ ರೆಡಿ ಆಗಿದೆ. ಒಳ್ಳೆ ಕನ್ಸಿಸ್ಟೆನ್ಸಿ ನೋಡಿ, ಇಷ್ಟು ತಿಕ್ಕಾಗಿರಬೇಕು, ತುಂಬಾ ಸಕ್ಕತ್ತಾಗಿರುತ್ತೆ. ಮಳೆ ಅಂತೂ ಜೋರಾಗಿ ಬರ್ತಾ ಇದೆ. ಹಾಗೆ ಬಿಸಿ ಬಿಸಿ ಪುಳಿ ಮುಂಚಿ ಹಾಕಿ ಊಟ ಮಾಡಿ ಬರ್ತೇನೆ. ಫ್ರೆಂಡ್ಸ್, ಅಮ್ಮ ಮಾಡಿದ ಅಣಬೆಯ ಅಂಬಟ್ ನೋಡಿದ್ರಿ, ದೊಡ್ಡಮ್ಮ ಮಾಡಿದ ಅಣಬೆಯ ಪುಳಿ ಮುಂಚಿ ನೋಡಿದ್ರಿ. ಹಾಗೆ ಇದೆಲ್ಲವೂ ಕೂಡ ಲಾಸ್ಟ್ ಸಂಡೇ ವ್ಲಾಗ್. ಹಾಗೆ ಒಂದೊಂದಾಗಿ ನಾನು ಶೇರ್ ಮಾಡ್ತಾ ಇದ್ದೇನೆ. ಇನ್ನು ಪಾರ್ಟ್ 3 ಬರಲಿಕ್ಕಿದೆ. ಓಕೆ, ನೆಕ್ಸ್ಟ್ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ. ಎಲ್ಲಿಗೂ ಧನ್ಯವಾದ. ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್.